ಹಾಯ್ ಎಲ್ರಿಗೂ ಒಂದಿಷ್ಟು ಕತೆಗಳ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಗೆ ಹೇಳಕೊಟ್ಟಿರೋ ಕತೆ ಭಗವಾನ್ ಶ್ರೀಕೃಷ್ಣನ ಜನನ. ವಿಷ್ಣುದೇವನ ದಯೆಯಿಂದ 7ನೆಯ ಮಗ ಸುರಕ್ಷಿತನಾಗಿದ್ದರೂ 6 ಮಕ್ಕಳನ್ನು ಕಳೆದುಕೊಂಡ ದೇವಕಿ ವಸುದೇವರು ತುಂಬಾ ದುಃಖಿಸುತ್ತಿರುತ್ತಾರೆ. ಆಗ ದೇವಕಿ, ನನಗೆ ಹುಟ್ಟುವ ಇನ್ನೊಂದು ಮಗುವನ್ನು ಕಂಸ ಕೊಲ್ಲುತ್ತಾನೆ, ಅದನ್ನು ಹೇಗೆ ಸಹಿಸಲಿ ಎಂದು ದುಗುಡದಿಂದ ಹೇಳುತ್ತಾಳೆ. ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಸೆರೆಮನೆಯಲ್ಲಿ ವಿಷ್ಣುದೇವ ಪ್ರತ್ಯಕ್ಷರಾಗುತ್ತಾರೆ. ಅವರ ಮೈಕಾಂತಿಯಿಂದ ಸೆರೆಮನೆ ಬೆಳಗಿತು. ಭಯಪಡಬೇಡ, ದುಃಖಿಸಬೇಡ, ನಿನ್ನ ಮಕ್ಕಳನ್ನು ಕೊಂದವನಿಗೆ ತಕ್ಕ ಶಾಸ್ತಿಯಾಗುತ್ತದೆ. ಕಂಸನ ಕಪಿಮುಷ್ಟಿಯಿಂದ ಮಧುರೆಯ ಜನರನ್ನು ಪಾರು ಮಾಡಲು ನಿನ್ನ 8ನೆಯ ಮಗನಾಗಿ ಹುಟ್ಟುತ್ತೇನೆ ಎಂದು ತನ್ನ ಭಾವಿ ತಾಯಿ ತಂದೆಯರತ್ತ ನೋಡಿ ವಿಷ್ಣುದೇವರು ಮುಗುಳ್ನಕ್ಕು, ಸದ್ಯದಲ್ಲೇ ನಿಮ್ಮ ಚಿಂತೆ ಕರಗುತ್ತದೆ ಎಂದು ನುಡಿದರು. ಆಗ ವಸುದೇವ ಆಶಾಭಾವನೆಯಿಂದ ವಿಷ್ಣುವಿನತ್ತ ನೋಡಿ, ಓ ಭಗವಂತ, ಈಗ ನಾನೇನು ಮಾಡಬೇಕು ಎಂದು ಕೇಳಿದರು. ಆಗ ವಿಷ್ಣುದೇವ, ಗೋಕುಲದಲ್ಲಿರುವ ಗೋಪಾಲಕರ ಒಡೆಯ ಹಾಗೂ ನಿನ್ನ ಗೆಳೆಯ ನಂದನ ಮಡದಿ ಯಶೋದೆ ಯೋಗಮಾಯೆ ಎಂಬ ಹೆಣ್ಣು ಮಗುವಿಗೆ ಸದ್ಯದಲ್ಲೇ ಜನ್ಮ ನೀಡುವವಳಿದ್ದಾಳೆ. ನಿನ್ನ ಮಗನಾಗಿ ಜನಿಸುವ ನನ್ನನ್ನು ಗೋಕುಲಕ್ಕೆ ಹೊತ್ತೊಯ್ದು ಯಶೋದೆಯ ಮಡಿಲಲ್ಲಿಟ್ಟು ಯೋಗಮಾಯೆಯನ್ನು ನಿನ್ನೊಂದಿಗೆ ಸೆರೆಮನೆಗೆ ಹೊತ್ತುತ್ತಾ. ಆಗ ವಸುದೇವ, ಅಯ್ಯೋ, ಏನು, ಈ ಸೆರೆಮನೆಯಿಂದ ಹೊರಗೆ ಹೋಗುವುದೇ ಸಾಧ್ಯವಿಲ್ಲ. ನಿನ್ನೊಂದಿಗೆ ನಾನು ಗೋಕುಲಕ್ಕೆ ಹೇಗೆ ತಪ್ಪಿಸಿಕೊಂಡು ಹೋಗಲಿ? ಕಾವಲುಗಾರರು ಇರುತ್ತಾರಲ್ಲವೇ? ವಸುದೇವ, ಭಯಪಡಬೇಡ. ನೀನು ಗೋಕುಲಕ್ಕೆ ಹೋಗುವ ಸಮಯ ಬಂದಾಗ ನಿನಗೆ ಯಾವ ಅಡ್ಡಿಯೂ ಎದುರಾಗದೆ ನನ್ನ ಕೃಪೆಯಿಂದ ಪ್ರತಿ ಹೆಜ್ಜೆಯಲ್ಲೂ ನಿನಗೆ ಒಳಿತೇ ಆಗುತ್ತದೆ ಎಂದು ವಿಷ್ಣುದೇವ ನುಡಿದರು. ಆ ನುಡಿಗಳನ್ನು ಆಲಿಸಿದ ವಸುದೇವ ದೇವಕಿಯರಲ್ಲಿ ಭರವಸೆಯ ಬೆಳಕು ಮೂಡಿತು. ನಂತರದ ಕೆಲವು ದಿನಗಳಲ್ಲಿ ಭಗವಾನ್ ಶ್ರೀಕೃಷ್ಣನ ಜನನದ ಸಮಯ ಸಮೀಪಿಸಿತು. ಆಕಾಶದಲ್ಲಿ ವಿಶಿಷ್ಟ ಮಂಡಲ ಗೋಚರಿಸಿತು. ರೋಹಿಣಿ ನಕ್ಷತ್ರ ಹೊಳೆಯಲಾರಂಭಿಸಿತು. ಗ್ರಹ ತಾರಾಬಲಗಳು ಕೂಡಿ ಸಂಗೀತದ ಹೊಳೆ ಹರಿಯಿತು. ಗಾಳಿಯಲ್ಲೇನೋ ಒಂದು ಮಾಂತ್ರಿಕ ಶಕ್ತಿ ತುಂಬಿತ್ತು. ಭಗವಾನ್ ವಿಷ್ಣು ತನ್ನ ಗರ್ಭದಲ್ಲಿ ಜನಿಸಲಿದ್ದಾರೆ ಎಂಬ ಕಾರಣಕ್ಕೆ ದೇವಕಿಯ ಮುಖಕಾಂತಿಯು ಸೂರ್ಯನಂತೆ ಉಜ್ವಲವಾಗಿ ಬೆಳಗುತ್ತಿತ್ತು. ಅಷ್ಟಮಿಯ ದಿನ ಮಧ್ಯರಾತ್ರಿ ಭಗವಂತ ಶ್ರೀಕೃಷ್ಣನ ಜನನವಾಯಿತು. ಹೂಗಳು ರಾಶಿ ರಾಶಿಯಾಗಿ ಆಕಾಶದಿಂದ ಕೆಳಗೆ ಬಿದ್ದು ಎಲ್ಲೆಲ್ಲೂ ಉತ್ಸಾಹ ತುಂಬಿಕೊಂಡು ಪೃಥ್ವಿಗೆ ಆನಂದವಾಯಿತು. ತಕ್ಷಣ ವಸುದೇವ ಜಾಗೃತನಾದ. ದೇವರ ಕೃಪೆಯಿಂದ ವಸುದೇವನನ್ನು ಬಿಗಿದುಕೊಂಡಿದ್ದ ಸೆರೆಮನೆಯ ಸಂಕಲೆಗಳು ಕಳಚಿಕೊಂಡವು. ಹೆಬ್ಬಾಗಿಲುಗಳು ತಮ್ಮಷ್ಟಕ್ಕೆ ತಾವೇ ತೆರೆದುಕೊಂಡವು. ಕಾವಲುಗಾರರು ಗಾಢ ನಿದ್ರೆಯಲ್ಲಿ ಮಲಗಿದ್ದರು. ಅರೆ ನಿಮಿಷವನ್ನು ಹಾಳು ಮಾಡದೆ ಈಗಿಂದೀಗಲೇ ನಮ್ಮ ಮಗನೊಂದಿಗೆ ಗೋಕುಲಕ್ಕೆ ಹೊರಡಿ ಈ ಸುದ್ದಿ ಆ ದುಷ್ಟ ಕಂಸನಿಗೆ ತಿಳಿಯಬಾರದೆಂದು ದೇವಕಿ ವಸುದೇವನಲ್ಲಿ ಬೇಡಿಕೊಂಡಳು. ವಿಷ್ಣುದೇವ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಬೆಂಬಲಕ್ಕೆ ಇದ್ದೇ ಇರುವನು ಎಂದು ನುಡಿದ ವಸುದೇವ ಮಗುವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ಬೇಗನೆ ಸೆರೆಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟು ಗೋಕುಲದತ್ತ ನಡೆದ. ಗೋಕುಲಕ್ಕೆ ಹೋಗಲು ಮಹಾನದಿ ಯಮುನೆಯನ್ನು ದಾಟಲೇಬೇಕಿತ್ತು. ಆ ಸಮಯಕ್ಕೆ ಸರಿಯಾಗಿ ಧಾರಾಕಾರ ಮಳೆ ಆರಂಭಿಸಿದ ಕಾರಣ ನದಿ ದಾಟುವುದು ಕಷ್ಟಕರವಾಯಿತು. ಮನದಲ್ಲಿ ಭಕ್ತಿ ತುಂಬಿಕೊಂಡ ವಸುದೇವ ಆಕಾಶದಲ್ಲಿ ಮಿಂಚು, ಗುಡುಗು, ಬರಸಿಡಲಿನ ಆರ್ಭಟದ ನಡುವೆಯೂ ಸುತ್ತಿ ಸುಳಿಯುವ ನೀರಿನಲ್ಲಿ ಹೆಜ್ಜೆ ಇಟ್ಟ. ಬುಟ್ಟಿಯಲ್ಲಿ ಮಲಗಿದ್ದ ಮಗು ಭಗವಾನ್ ಕೃಷ್ಣನನ್ನು ಗಾಳಿ ಮಳೆಯಿಂದ ರಕ್ಷಿಸಲು ಆದಿಶೇಷ ತನ್ನ ಅಗಲವಾದ ಹೆಡೆಯನ್ನು ಬಿಚ್ಚಿ ವಸುದೇವನನ್ನು ಹಿಂಬಾಲಿಸಿದ. ಧಾರಾಕಾರ ಮಳೆಯಿಂದಾಗಿ ನೀರಿನ ಮಟ್ಟ ಹೆಚ್ಚಿತು. ನದಿಯಲ್ಲಿ ಪ್ರವಾಹದ ಅಲೆಗಳು ಏರಿದವು. ಆದರೆ ಶ್ರೀಕೃಷ್ಣನ ಮೃದುವಾದ ಪಾದವನ್ನು ಸೋಕಿದ ಅಲೆಗಳು
ಶಾಂತವಾದವು. ಸುರಿಯುವ ಮಳೆಯಲ್ಲೂ ವಸುದೇವನ ದೃಢತೆಯಿಂದ ಗೋಕುಲದ ತನ್ನ ಗೆಳೆಯನ ನಂದನ ಅರಮನೆಗೆ ಮಗುವನ್ನು ಕರೆತಂದನು. ಆ ಸಮಯದಲ್ಲಿ ಅರಮನೆಯ ರಕ್ಷಕರು, ಭಟ್ಟರು, ಸೇವಕಿಯರು ಹಾಗೂ ಸೇವಕರು ಗಾಢ ನಿದ್ರೆಯಲ್ಲಿ ಮಲಗಿದ್ದ ಕಾರಣ ವಸುದೇವ ನೇರವಾಗಿ ಯಶೋದೆಯ ಬಾಣಂತಿ ಕೋಣೆಯತ್ತ ನಡೆದ. ಮಗಳು ಹುಟ್ಟಿದ್ದಾಳೆಂದು ಸಂತಸದಲ್ಲಿದ್ದ ನಂದನಿಗೆ ವಸುದೇವ ತನ್ನ ಕಥೆಯನ್ನು ವಿವರಿಸಿದ. ಮಗನನ್ನು ಅವನ ಕೈಗೆ ಒಪ್ಪಿಸಿ ನಂದನ ನವಜಾತ ಶಿಶು ಯೋಗ ಮಾಯೆಯನ್ನು ಬುಟ್ಟಿಯಲ್ಲಿ ಇಟ್ಟುಕೊಂಡು ಸೆರೆಮನೆಗೆ ತಂದು ದೇವಕಿಯ ಮಡಿಲಲ್ಲಿ ಮಲಗಿಸಿದ. ಅವನು ಹಾಗೆ ಮಾಡುತ್ತಿದ್ದಂತೆಯೇ ಸೆರೆಮನೆಯ ದ್ವಾರಗಳು ಮೊದಲಿನಂತೆ ಮುಚ್ಚಿಕೊಂಡವು. ಕಾವಲುಗಾರರಿಗೆ ಎಚ್ಚರವಾಯಿತು. ಈ ಕತೆ ನಿಮಗೆ ಇಷ್ಟವಾಗಿದ್ರೆ ಇನ್ನಷ್ಟು ಕತೆಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಅಸ್. ವಂದನೆಗಳು.